ಒಳಗೆ ಬನ್ನಿ. ಸರಿ, ಬೆಡ್ರೂಮ್ಗೆ ಹೋಗೋಣವಾ? ಇವಾಗ ತಾನೇ ರೀ ಒಳಗೆ ಬಂದೆ. ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದ್ರೆ ಚೆನ್ನಾಗಿರುತ್ತೆ. ತುಂಬಾ ದೂರದಿಂದ ಬರ್ತಾ ಇದ್ದೀನಲ್ಲ, ಆದ್ರಿಂದ ತುಂಬಾ ಟಯರ್ಡ್ ಆಗಿದೆ ರೀ. ಸರಿ, ಹಂಗಂದ್ರೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ನೀವಿಲ್ಲೇ ಕೂತೀರಿ, ನಾನು ಕುಡಿಯೋದಕ್ಕೆ ಏನೋ ತೊಗೊಂಡ್ಬರ್ತೀನಿ. ಆಯ್ತು ರೀ. ತಗೊಳ್ಳಿ, ಚೆನ್ನಾಗಿ ತಂಪಗಿದೆ. ಇದನ್ನು ಕುಡಿದ್ರೆ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ. ಕುಡೀರಿ. ಸರಿ, ಇವಾಗ ಬೆಡ್ರೂಮ್ಗೆ ಹೋಗೋಣವಾ? ಇವಾಗ ಬೇಡ ರೀ, ತುಂಬಾ ಹಶು ಆಗ್ತಾ ಇದೆ. ಏನಾದ್ರೂ ತಿನ್ನಕ್ಕಿದ್ರೆ ಸ್ವಲ್ಪ ತಗೊಂಬರ್ತೀರಾ? ಹಸಿವಾ? ಒಂದ್ ನಿಮಿಷ ಇರಿ, ಈಗಲೇ ಬಂದ್ಬಿಡ್ತೀನಿ. ಮನೇಲಿ ತಿನ್ನೋದಕ್ಕೇನೂ ಇಲ್ಲ ರೀ. ನಿಮಗೆ ಬೇಕಾದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ. ಊಟ ಆರ್ಡರ್ನ ಹಾಕ್ಬಿಟ್ಟೆ ರೀ, ಬೇಗನೆ ಬಂದ್ಬಿಡುತ್ತೆ. ಸರಿನಾ? ಸರಿ ರೀ. ಸರಿ, ಊಟ ಮಾಡಿದ್ಮೇಲಾದ್ರೂ ಶುರು ಮಾಡೋಣವಾ, ಇಲ್ಲ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾ? ತಪ್ಪಾಗಿ ತಿಳ್ಕೊಬೇಡಿ, ತುಂಬಾ ಹಶುವಾಗಿತ್ತು, ಅದಕ್ಕೆ ನಾನ್ ಬೇಡ ಅಂತ ಹೇಳ್ದೆ. ಊಟ ಆದ್ಮೇಲೆ ನಾವು ಸ್ಟಾರ್ಟ್ ಮಾಡೋಣ. ಓಕೆ. ನೀವು ಒಬ್ರೇ ತಾನೇ? ಹೌದು, ನಾನು ಒಬ್ನೇನೆ. ಯಾಕೆ ಸಡನ್ ಆಗಿ ಈ ರೀತಿ ಎಲ್ಲ ಕೇಳ್ತಾ ಇದ್ದೀರಾ? ಇಲ್ಲ ರೀ, ಕೆಲವು ಜಾಗದಲ್ಲಿ ಒಬ್ರೇ ಅಂತ ನಂಬಿ ಹೋಗ್ತೀವಿ. ಆದ್ರೆ ನೇರವಾಗಿ ಹೋಗಿ ನೋಡಿದ್ರೆ ಅವ್ರ ಜೊತೆ ಇರೋ 2-3 ಜನನ ಸೇರ್ಸಿ ಅಡ್ಜಸ್ಟ್ ಮಾಡ್ಬೇಕು. ಅದು ಮಾತ್ರ ಇಲ್ಲ ರೀ, ಒಬ್ರಿಗೆ ಹೇಳಿದ ಪೇಮೆಂಟ್ ಅಲ್ಲೇ ನಾವ್ ಎಲ್ರಿಗೂ ಅಡ್ಜಸ್ಟ್ ಮಾಡ್ಬೇಕು. ಆ ತರ ಏನಾದ್ರೂ ಇದ್ರೆ ನನ್ನಿಂದ ಆಗಲ್ಲ ರೀ. ಅದೆಲ್ಲ ಏನೂ ಇಲ್ಲ ರೀ, ನಾನು ಇಲ್ಲಿ ಒಬ್ನೇನೆ ಇರೋದು ರೀ. ನಿಮ್ಗೆ ಯಾವ ತೊಂದರೆನೂ ಇರೋದಿಲ್ಲ. ಸರಿನಾ? ಸರಿ ರೀ. ಹೌದು, ಒಬ್ರು ಅಂತ ಹೇಳ್ಬಿಟ್ಟು 2-3 ಜನ ಎಲ್ಲ ಇರ್ತಾರಾ? ಈ ರೀತಿ ಕೂಡ ಎಲ್ಲ ಮಾಡ್ತಾರಾ? ಹೌದು ರೀ, ಹೋದ್ ತಿಂಗಳು ಕೂಡ ಈ ತರನೇ ನನಗಾಯ್ತು. ಒಬ್ರಿಗೆ ಅಂತೇಳಿ ಕರೆದ್ಬಿಟ್ಟು 4 ಜನರ ಜೊತೆ ಇರ್ಲಿಕ್ಕೆ ಹೇಳಿದ್ರು. ಆದ್ರೆ ನಾನ್ ಅದಕ್ಕೆ ಒಪ್ಕೊಂಡಿಲ್ಲ. ನನ್ ಮೈ ಅದನ್ನ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ದೆ. ತಕ್ಷಣ ಕೋಪಿಸ್ಕೊಂಡು ಅದಕ್ಕೆ ಪೇಮೆಂಟ್ ಕೂಡ ಕೊಟ್ಟಿಲ್ಲ. ಹಂಗ್ ಮಾಡಿದ್ರಾ? ಸರಿ ಬಿಡಿ, ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಊಟ ಬಂದ್ಬಿಡ್ತು ಅನ್ಸುತ್ತೆ, ನಾನು ಹೋಗಿ ತಗೊಂಡ್ಬರ್ತೀನಿ. ಸರಿ ರೀ. ಸರ್, ಫುಡ್ ಸರ್. ಕೊಡಿ. ಥ್ಯಾಂಕ್ ಯು. ಓಕೆ ಸರ್. ಬನ್ರಿ, ಊಟ ಬಂದ್ಬಿಡ್ತು, ಊಟ ಮಾಡಿ. ತುಂಬಾ ಹೊಟ್ಟೆ ಹಸಿ ಅಂತ ಹೇಳಿದ್ರಲ್ಲ, ಬನ್ನಿ. ಆಯ್ತು ರೀ. ಇದು ನಿಮ್ಮನೇನಾ? ಹೌದೌದು, ನಮ್ಮನೇನೆ. ನೆನ್ನೆನೆ ಅಪ್ಪನೂ ಅಮ್ಮನೂ ಫಾರಿನ್ಗೆ ಹೊರಟೋದ್ರು. ಇನ್ನೂ ಒಂದು 2-3 ತಿಂಗಳು ಬಿಟ್ಟೇನೆ ಅವ್ರು ತಿರುಗಿ ಬರೋದು. ಅಲ್ಲಿ ತನಕ ನಾನು ಒಂಟಿಯಾಗೇ ಇಲ್ಲಿರಬೇಕು. ನೀವೇನು ಭಯ ಪಡಬೇಡಿ, ಇಲ್ಲಿ ನಿಮ್ಗೆ ಯಾವ ತೊಂದರೆನೂ ಇರೋದಿಲ್ಲ. ಸರಿನಾ? ನೀವು ಚೆನ್ನಾಗಿ ನೆಮ್ಮದಿಯಾಗಿ ಊಟ ಮಾಡಿ. ಆಯ್ತು ರೀ.
ಸರಿ ರೀ, ಲೇಟ್ ಆಯ್ತು, ಸ್ಟಾರ್ಟ್ ಮಾಡೋಣವಾ? ಅಯ್ಯೋ, ನೀವು ಇವಾಗ ತಾನೇ ಊಟ ಮಾಡಿದ್ರಿ. ನಾವಿಬ್ರು ಬೆಡ್ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಶುರು ಮಾಡೋಣ, ಓಕೆನಾ? ಓಕೆ ರೀ. ಬನ್ನಿ. ಒಳಗ್ ಬನ್ನಿ. ಆ ನೀವು ಊಟನೆಲ್ಲ ತೃಪ್ತಿಯಾಗಿ ತಿಂದ್ರಲ್ಲ? ಆ ತಿಂದೆ ರೀ. ಬೆಳಗ್ಗೆ ನೀವು ಟಿಫನ್ ಕೂಡ ಮಾಡಿಲ್ಲ ಅಂತ ಅನ್ಸುತ್ತೆ. ಮಾಡಿಲ್ಲ ರೀ, ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟೆ. ನೀವು ಹೇಳಿದ ಟೈಮಿಗೆ ನಾನು ಕರೆಕ್ಟಾಗಿ ಬರ್ಬೇಕಲ್ವಾ, ಅದೇ ತಿಂದೇ ಬಂದ್ಬಿಟ್ಟೆ ರೀ. ಹೌದು, ನೀವು ಈ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದ್ರಲ್ಲಿ ತುಂಬ ದುಡ್ಡು ಸಿಗುತ್ತೇನ್ರಿ? ತುಂಬಾ ಎಲ್ಲ ಬರತ್ತೆ ಅಂತ ಹೇಳಕ್ಕಾಗಲ್ಲ. ಏನೋ ನನಗ್ ಬರೋ ದುಡ್ಡನ್ನ ಇಟ್ಕೊಂಡು ನನ್ ಜೀವನ ನಡೆಸ್ತಾ ಇದ್ದೀನ್ರಿ. ಹಂಗ? ಸರಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ ಹೇಳ್ಬೋದಲ್ವಾ? ನನ್ ಫ್ಯಾಮಿಲಿ ಬಗ್ಗೆ ಎಲ್ಲ ಯಾಕ್ರಿ ಮಾತಾಡ್ಬೇಕು? ಯಾಕಂದ್ರೆ ನನ್ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡು ನಿಮಗೇನ್ ಆಗ್ಬೇಕು ಹೇಳಿ? ಅದು ಸರಿನೇ, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನ ಹೇಳೋದು ಬೇಡ ಬಿಡ್ರಿ. ಆ, ಹಾಗೆಲ್ಲ ಏನೂ ಇಲ್ಲ ರೀ. ನಿಮ್ಮಂತ ಹಣವಂತರು ಮನೇಲಿರೋ ತರ ನಮ್ ಕುಟುಂಬದ ಬಗ್ಗೆ ಹೇಳೋ ಅಂತದ್ ಏನೂ ಇಲ್ಲ ರೀ. ನನ್ ಗಂಡ ಒಬ್ಬ ಸರಿಯಾದ ಸೋಂಬೇರಿ. ಕೆಲ್ಸಕ್ಕೆಲ್ಲಿಗೂ ಹೋಗ್ದೆ ಎಣ್ಣೆ ಹೊಡಿತಾ ಇರ್ತಾನೆ. ದಿನ ಫುಲ್ಲಾಗ್ ಕುಡ್ಕೊಂಬಂದು ಜಗಳ ಮಾಡ್ತಾನೇ ಇರ್ತಾರೆ. ನನಗೆ 2 ವಯಸ್ಸಲ್ಲಿ ಒಂದ್ ಮಗು ಇದೆ. ಆ ಮಗುನ್ ಬೆಳ್ಸಕ್ಕೆ ನಾನು ಈ ತರ ಕೆಲ್ಸ ಮಾಡ್ತಾ ಇದ್ದೀನಿ. ಸಾರಿ ಕಣ್ರಿ, ನಾನೇನೋ ಕ್ಯಾಶುವಲ್ ಆಗಿ ಕೇಳ್ತೀನಿ ಅನ್ಕೊಂಡು ನಿಮ್ಮ ಮನ್ಸು ಕಷ್ಟಪಡಿಸಿದ್ರೆ ನನ್ನ ಕ್ಷಮಿಸ್ಬಿಡಿ. ಸರಿ, ಇವಾಗ ನಾವು ಸ್ಟಾರ್ಟ್ ಮಾಡೋಣವಾ? ಸ್ಟಾರ್ಟ್ ಮಾಡೋಣ ರೀ, ನಾನ್ ರೆಡಿನೇ. ಶ್ಯಾಮ್ಲಾ, ಎದ್ದಿ ರೆಡಿಯಾಗ್ರಿ, ಹೊರಡ್ಬೇಕಲ್ವಾ? ಶ್ಯಾಮ್ಲಾ, ಶ್ಯಾಮ್ಲಾ, ಏನು ಇಷ್ಟೇ ಬಿಡಿಸ್ತಾ ಇದ್ರು ಎದೊಳ್ತಾನೆ ಇಲ್ಲ? ಶ್ಯಾಮ್ಲಾ, ಎದೊಳ್ರಿ. ಶ್ಯಾಮ್ಲಾ, 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 ಶ್ಯಾಮ್ಲಾ. ಅಯ್ಯೋ, ಸೆತ್ತೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅಯ್ಯೋ ಅಯ್ಯೋ, ಶ್ಯಾಮ್ಲಾ ಎದ್ದೋಳು, ಏನಾಯ್ತು ನಿನಗೆ? ಏನೋ ಸ್ವಲ್ಪ ಹೊತ್ತು ಸಂತೋಷವಾಗಿರೋಣಂತ ನಿನ್ನ ಕರ್ಕೊಂಡು ಬಂದ್ಬಿಟ್ರೆ ಈ ರೀತಿ ಮಾಡ್ಬಿಟ್ಟಲ್ಲ. ಅಯ್ಯೋ, ಇವಾಗ ನಾನು ಏನು ಮಾಡೋದು? ಅಯ್ಯೋ, ಇವಾಗ ನಾನು ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ವೇ. ಈ ವಿಷಯ ಆಚೆ ಮಾತ್ರ ಗೊತ್ತಾಯ್ತು ಅಂದ್ರೆ ನಾನೇ ನೀನೇನೋ ಮಾಡ್ಬಿಟ್ಟೆ ಅಂತ ಹೇಳ್ತಾರಲ್ವಾ. ಅಯ್ಯೋ ಶ್ಯಾಮ್ಲಾ, ಎದೋಳಮ್ಮ, ಏಯ್ ಎದೋಳು ಅಂತ ಹೇಳ್ತಾ ಇದ್ದೀನಲ್ಲ. ಅಯ್ಯೋ, ಈ ರೀತಿ ಸಿಕ್ಕಾಕೊಂಡ್ಬಿಟ್ನೆ. ಈ ರೀತಿ ಎಲ್ಲ ನಡೆಯುತ್ತೆ ಅಂತ ಗೊತ್ತಾಗಿದ್ದಿದ್ರೆ ನಿನ್ನ ಕರ್ಕೊಂಡೇ ಬರ್ತಾ ಇರ್ಲಿಲ್ವೇ? ಅಯ್ಯೋ, ನನ್ನ ಜೀವನ ಏನಾಗುತ್ತೋ? ಈ ಜೀವನ ಪೂರ್ತಿ ನಾನು ಜೈಲಲ್ಲೇ ಇರ್ಬೇಕಾ? ಇವಾಗ ಏನು ಮಾಡೋದು ಗೊತ್ತಾಗ್ತಾ ಇಲ್ವೇ? ಸರಿ, ಏನು ಹೇಳು. ಎಲ್ಲೋ ಇದೆಯಾ? ನಾನು ಸ್ವಲ್ಪ ಹೊರಗಿದ್ದೀನಿ, ಹೇಳು. ಏ ಮಚ್ಚಿ, ನೀನ್ ತಕ್ಷಣ ಒಟ್ಟಿ ನನ್ನ ಮನೆ ತನಕ ಬಾರೋ. ಆಗಲ್ಲ ಕಣೋ, ನನಗೆ ಇಲ್ಲಿ ಸ್ವಲ್ಪ ಕೆಲಸ ಇದೆ, ಅದನ್ನ ಬಿಟ್ಬಿಟ್ಟು ಬರಕ್ಕಾಗಲ್ವೋ? ಏ ಅರ್ಜೆಂಟು, ಬೇಗ ಬಾರೋ ಪ್ಲೀಸ್. ಆಗಲ್ವೋ, ನನಗೆ ಸ್ವಲ್ಪ ಕೆಲಸ ಅದ ಕಣೋ. ಸರಿ, ವಿಷಯ ಏನಂತ ಹೇಳು. ಆದ್ರೆ ಕೆಲಸ ಮುಗ್ದ ಮೇಲೆ ಬರ್ತೀನಿ ನಾನು. ಏಯ್, ನಾನು ಒಂದು ಹುಡುಗಿ ನಮ್ಮ ಮನೆ ಕರ್ಕೊಂಡು ಬಂದೆ ಕಣೋ. ಏನ್ ಹೇಳಿದೆ ಇವಾಗ? ಒಂದು ಹುಡುಗಿನ ಮನೆಗೆ ಕರ್ಕೊಂಡು ಬಂದಿಯಾ? ಯಾಕೋ ಈ ವಿಷಯನ ನನ್ನ ಹತ್ರ ಫಸ್ಟೇ ಹೇಳಿಲ್ಲ. ಹೇಳಿದ್ರೆ ನಾನು ನಿನ್ ಜೊತೆ ಕಂಪನಿಗೆ ಬರ್ತಿದ್ದೀನಲ್ಲ. ಏನೋ ಮಗ, ಇಷ್ಟು ಲೇಟ್ ಆಗಿ ಹೇಳ್ತಾ ಇದೀಯಾ? ಹೋದ್ರೆ ಹೋಗ್ಲಿ ಬಿಡು, 10 ನಿಮಿಷದಲ್ಲಿ, ಇಲ್ಲ 5 ನಿಮಿಷದಲ್ಲಿ ನಿನ್ ಮನೇಲಿ ಇರ್ತೀನಿ. ಸರಿ ಸರಿ, ಸ್ವಲ್ಪ ಬೇಗ ಬಾರೋ. ಆಯ್ತು ಕಣೋ, ಬಾಯ್. ಅಯ್ಯೋ, ಬಾರೋ ಒಳಗೆ. ಲೇ ಮಗನೇ, ಹುಡುಗಿನ ಕರ್ಕೊಂಡ್ ಬಂದಿದ್ಯಾ? ಎಲ್ಲೋ ಇದಲ್ಲ ಹುಡುಗಿ?
ಹೇಳೋ ಎಲ್ಲ ಇದ್ದಾಳ ಹುಡುಗಿ? ಸ್ವಲ್ಪ ಇರೋ, ತಾಳ್ಮೆಯಿಂದ ಇರೋ. ಅಯ್ಯೋ ಲೇ 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 ಲೇ, ಹುಡುಗಿ ನೋಡಕ್ಕೆ ಹೇಗಿದ್ದಾಳೋ? ಲೇ 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 ಲೇ, ಸರಿ ಎಲ್ಲಿದ್ದಾಳಂತ ಹೇಳೋ ಪ್ಲೀಸ್. ಅಯ್ಯೋ ಟೆನ್ಷನ್ ಆಗಿದೆ ಕಣೋ. ನೀನ್ ಬಾ, ನಾನು ನೇರವಾಗ್ಲೇ ಸೂಪರ್, ತೋರಿಸ್ತೀನಿ. ಬಾ ಹೋಗೋಣ. ನೀನೇ ನೋಡು. ಆಹಾ, ಹೇ ನೋಡಕ ಸುಂದರವಾಗಿ ಸಖತ್ತಾಗಿ ಇದ್ದಾಳ ಕಣೋ. ಲೇ ಮಗನೇ, ಬಂಬಾಟಾಂಕಿದ್ದಾಳೋ. ಈ ತರ ಸೂಪರ್ ಫಿಗರ್ನ ಎಲ್ಲಿಂದ ಕರ್ಕೊಂಬಂದೆ? ಏನೇ ಲೇ, ನಿನ್ ಕೆಲ್ಸ ಮುಗಿಸ್ಕೊಂಡು ಬಿಟ್ಟಿಯಾ? ಲೇ, ನಾನು ಒಂದ್ಸಲ ಆ ಹುಡುಗಿ ಹತ್ರ ಸ್ವಲ್ಪ ಹೇಳ್ಕೊಣೋ. ಏಯ್, ಲೇ, ನೀನ್ ತಾನೇ ಆ ಹುಡುಗಿನ ಕರ್ಕೊಂಬಂದೆ, ಸ್ವಲ್ಪ ಹೇಳೋ. ಆ ಹುಡುಗಿನ ನೋಡಿದ್ಮೇಲೆ ತುಂಬಾ ಟೆನ್ಷನ್ ಆಗಿದೆ ಕಣೋ. ಏನು ಮಗ, ಈ ಹುಡುಗಿ ಏನೋ ತುಂಬಾ ಹೊತ್ತಿಂದ ಸೈಲೆಂಟ್ ಆಗೇ ಇದ್ದಾಳೆ. ನಿದ್ದೆ ಮಾಡ್ತಾ ಇದ್ದಾಳ? ನಾನು ಎಬ್ಬಿಸ್ಲಾ? ಇಲ್ಲಿ ನೋಡ್ರಿ, ನಿಮ್ಮನ್ನೇ ರೀ. ಇಲ್ಲಿ ನೋಡ್ರಿ, ಸ್ವಲ್ಪ ಎದ್ದೇಳ್ರಿ. ಕೇಳಿಸ್ತಾ ಇದೀಯಾ? ಹೇ, ಏನೋ ಈ ಹುಡುಗಿ ಎಷ್ಟು ಎಬ್ಸಿದ್ರು ಹೇಳ್ತಾನೆ ಇಲ್ಲ ಇವಳು. ಯಾಕ ಇವಳು ಹಿಂಗಿದ್ದಾಳೆ? ಏಯ್, ಅವಳು ಸೆತ್ತೋಗ್ಬಿಟ್ಲು. ಆ ಸತ್ತೋಗ್ಬಿಟ್ಲಾ? ನಾನು ವಾಶ್ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಎಬ್ಬರಿಸಿ ನೋಡಿದ್ರೆ ಎದ್ದೊಳ್ಳೆ ಇಲ್ವೋ. ಅಯ್ಯಯ್ಯೋ, ಲೇ ಏನೇ ಇದು? ಏನೇ ತಲೆ ಮೇಲೆ ಕಲ್ಲಾಗ್ಬಿಟ್ಯಾ? ಈ ವಿಷಯ ಮೊದಲೇ ನನ್ನಂತರ ಹೇಳ್ಬೋದಿತ್ತಲ್ಲ. ಲೇ, ನೀನೇ ಅವಳನ್ನ ಕೋಪದಲ್ಲಿ ಕೊಂದು ಬಿಟ್ಟಿಯಾನೋ? ಏಯ್, ನೀನೇ ಏನೋ ಹಿಂಗ್ ಮಾತಾಡ್ತಾ ಇದೀಯ. ನಾನು ಹಂಗೇನು ಮಾಡಿಲ್ವೋ. ನನಗಿಲ್ಲಿ ಏನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅವಳೇ ಸೆತ್ತೋಗ್ಬಿಟ್ಲು, ನನ್ನ ನಂಬೋ. ನಾನು ಅವಳನ್ನೇನು ಮಾಡಿಲ್ವೋ. ನಾನು ವಾಶ್ರೂಮ್ ಹೋಗ್ಬಿಟ್ಟು ಬಂದು ನೋಡಿದ್ರೆ ಅವಳು ಸೆತ್ತೋಗ್ಬಿಟ್ಟಿದ್ದಾಳ್ ಕಣೋ. ನನಗೆ ಇವಳು ಹೆಂಗ್ ಸೆತ್ತೋದು ಅಂತ ಏನು ಅರ್ಥನೇ ಆಗ್ತಾ ಇಲ್ವೋ. ನನ್ನ ನಂಬೋ. ಅಯ್ಯೋ, ಸರಿ, ಇವಾಗ ನೆಕ್ಸ್ಟ್ ಏನ್ ಮಾಡೋಣ ಅಂತ ಇದೀಯಾ? ಅದೇ ನನಗೂ ಏನು ಗೊತ್ತಾಗ್ತಾ ಇಲ್ಲ. ತುಂಬಾ ಟೆನ್ಷನ್ ಆಗ್ತಾ ಇದೆ. ಏನಾದ್ರೂ ಒಂದು ಐಡಿಯಾ ಕೊಡೋ ಪ್ಲೀಸ್ ಮಗ. ಲೇ, ನನ್ನಿಂದ ಏನೋ ಮಾಡಕ್ಕಾಗುತ್ತೆ. ನೀನೇನು ನನ್ನ ಹತ್ರ ಕೇಳ ಈ ಹುಡುಗಿನ ಇಲ್ಲಿ ಕರ್ಕೊಂಬಂದೆ? ಈಗ ಮಾತ್ರ ನಾನು ಹೆಲ್ಪ್ ಬೇಕಿತ್ತಾ? ಪ್ರಾಬ್ಲಮ್ ಇದ್ರೆ ಮಾತ್ರ ನನ್ನ ಹತ್ರ ಬರ್ತೀಯಲ್ಲ? ಏಯ್, ನಾನು ದೊಡ್ಡ ಪ್ರಾಬ್ಲಮ್ ಅಲ್ಲಿ ಇದೀನಿ ಕಣೋ. ಏನಾದ್ರು ಹೆಲ್ಪ್ ಮಾಡಿ ನನ್ನ ಕಾಪಾಡೋ. ಈ ಬಾಡಿನ ಹೆಂಗ್ ಆಚೆ ತಗೊಂಡೋಗೋದು ಅಂತ ನನಗೆ ಗೊತ್ತಾಗ್ತಾ ಇಲ್ವೋ. ಏನಾದ್ರೂ ಒಂದು ಐಡಿಯಾ ಮಾಡಿ ಈ ಸಮಸ್ಯೆದಿಂದ ನನ್ನ ಕಾಪಾಡೋ. ಲೇ, ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡೋದೇ ಒಳ್ಳೇದು ಕಣೋ. ನಡೆದಿದ್ದೆಲ್ಲ ಅವ್ರ ಹತ್ರ ಹೇಳ್ಬಿಡೋಣ. ಏನ್ ಮಗ ಈ ರೀತಿ ಎಲ್ಲ ಹೇಳ್ತಾ ಇದೀಯಾ? ಅಯ್ಯೋ, ಪೊಲೀಸ್ನಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ನನ್ನನ್ನೇ ಕಣ ಅರೆಸ್ಟ್ ಮಾಡೋದು. ನಾನೇ ಇವಳನ್ನ ಕೊಂದ್ಬಿಟ್ಟೆ ಅಂತೇಳಿ ನನ್ನನ್ನೇ ಜೈಲಿಗೆ ಹಾಕೋದು. ನಾನು ಏನೂ ಮಾಡಿಲ್ಲ ಅಂತೇಳಿ ನಾನು ಹೆಂಗೋ ಪ್ರೂವ್ ಮಾಡೋದು. ನನಗೆ ಇವಳು ಹೆಂಗ್ ಸೆತ್ತೋದು ಅಂತ ಸ್ವಲ್ಪ ಕೂಡ ಗೊತ್ತಾಗ್ತಾ ಇಲ್ಲ ಕಣೋ. ಸರಿ, ಹಾಗಾದ್ರೆ ಏನ್ ಮಾಡೋಣ ಅಂತ ಇದ್ಯಾ? ನಾವಿಬ್ರು ಸೇರಿನೇ ಈ ಬಾಡಿನ ಹೆಂಗಾದ್ರೂ ಆಚೆ ತಗೊಂಡೋಗ್ಬೇಕು. ಆದ್ರೆ ಇವಳನ್ನ ಹಿಂಗೆ ತಗೊಂಡೋದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಆದ್ರಿಂದ ಈ ಬಾಡಿನ ಪೀಸ್ ಪೀಸಾಗಿ ಕಟ್ ಮಾಡಿ ಯಾವ್ದಾದ್ರು ಗೋಣಿ ಚೀಲದಲ್ಲಿ ಹಾಕ್ಬಿಟ್ಟು ತಗೊಂಡೋಗ್ಬಿಡೋಣ. ಯಾಕೋ ನಿನ್ ಬುದ್ಧಿ ಇಷ್ಟು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದೆ. ಆ ಹುಡುಗಿ ನಿನ್ನೆನೇ ನಂಬ್ಕೊಂಡ್ ಬಂದಿದ್ದಾಳೆ. ಆ ಹುಡುಗಿ ಹೇಗೆ ಸತ್ಲು ಅಂತ ಕೂಡ ಗೊತ್ತಿಲ್ಲ ಅಂತ ಇದ್ಯೋ ನೀನು. ನೀನ್ ಹೇಳಿದಾಗೆ ಅವಳನ್ನ ಪೀಸ್ ಪೀಸಾಗಿ ಕಟ್ ಮಾಡಿ ಎಲ್ಲಾದ್ರೂ ಹೋಗಿ ಎಸಿದ್ರೆ ಕೂಡ ಪೊಲೀಸ್ ಸುಮ್ನೆ ಬಿಡ್ತಾರಾ? ಈಗ ನಮ್ಮ ಊರಲ್ಲಿ ಬೀದಿ ಬೀದಿಯಲ್ಲೂ CCTV ಕ್ಯಾಮ್ರಾ ಇದೆ ಕಣೋ. ಪೊಲೀಸ್ ನಿನ್ನ ಈಸಿಯಾಗಿ ಹಿಡಿದು ಬಿಡ್ತಾರೆ, ನೋಡ್ಕೋ. ಅಯ್ಯೋ, ನಿನ್ನಿಂದ ಈ ಪ್ರಾಬ್ಲಮ್ ಬಿಟ್ಟು ಹೊರಗೆ ಬರೋಕ್ಕಾಗಲ್ವೋ? ಸಾರಿ ಕಣೋ, ನನ್ನ ಬಿಟ್ಬಿಡು. ನೀನ್ ನನ್ನ ಬರಕೇಳಿ ಫೋನು ಮಾಡಿಲ್ಲ, ನಾನು ನಿನ್ನ ನೋಡಕ್ಕೆ ಬರ್ಲೇ ಇಲ್ಲ. ನೀನು ಯಾರಂತ ನನಗೆ ಗೊತ್ತೇ ಇಲ್ಲ, ಅರ್ಥ ಆಯ್ತಾ? ಇಲ್ಲಿ ನಾನು ನಿನ್ನ ನೋಡಕ್ ಬಂದ ವಿಷಯನ ಒಂದು ಕನ್ಸಿನ್ ತರ ಮರ್ತೋಗ್ಬಿಡು. ಒಂದು ವೇಳೆ ಪೊಲೀಸ್ ನಿನ್ನ ಹಿಡಿದ್ರು ಕೂಡ ನಿನಗೂ ನನಗೂ ಸಂಬಂಧನೇ ಇಲ್ಲಂತ ಹೇಳ್ಬೇಕು. ಇನ್ನು ಮುಂದೆ ನೀನ್ ಯಾರೋ ನಾನು ಯಾರೋ, ಸರಿನಾ? ಏ ಮಚ್ಚ, ಪ್ಲೀಸ್ ಬಿಡ, ಸುಮ್ನೆ ನನ್ನನ್ನ ಶಿಕ್ಷಾಕ್ ಹಾಕ್ತೀಯ. ಬಿಡು, ಕೈನ ಬಿಡು, ನಾನು ಹೊರಡ್ತೀನಿ. ಬಿಡು ಅಂತ ಹೇಳ್ತಾ ಇದ್ದೀನಲ್ಲ. ನನ್ನ ಅಪ್ಪ ಗೊತ್ತಾದ್ರೆ ನನ್ನ ಕೊಂದೇ ಬಿಡ್ತಾರೆ. ಬಿಡು, ನಾನು ಹೋಗ್ಬೇಕು. ಬಿಡು ಅಂತ ಹೇಳ್ತಾ ಇದ್ದೀನಲ್ಲ. ಕೈ ಬಿಡು, ನನ್ನ ಬಿಡು. ನಿನಗೊಂದು ದೊಡ್ಡ ನಮಸ್ಕಾರ. ಛೇ, ಬೇರೆ ದಾರಿ ಇಲ್ಲ. ನಾವೇ ಏನಾದರೂ ಮಾಡಬೇಕು. ಏನ್ರಿ ಇದು? ಕೈಯಲ್ಲಿ ಕತ್ತಿ
ಹಿಡ್ಕೊಂಡ್ ನಿಂತ್ಕೊಂಡಿದ್ದೀರಾ? ಏನ್ರಿ ಆಯ್ತು ನಿಮ್ಗೆ? ನನ್ನ ಕೊಲ್ಲೋದಕ್ಕೆ ನೀವ್ ನನ್ನ ಇಲ್ಲಿ ಕರ್ಕೊಂಬಂದ್ರಾ? ಅಚ್ಚೋ. ಅಲ್ಲ ಯಾಕ್ರಿ ಇವಾಗ ಅಳ್ತಾ ಇದ್ದೀರಾ? ರೀ ಏನಾಯ್ತ್ರಿ? ಏನ್ರಿ ಆಯ್ತು ನಿಮಗೆ? ಕೇಳ್ತಾ ಇದ್ದೀನಲ್ಲ, ಉತ್ತರ ಕೊಡ್ರಿ. ನನ್ ಜೀವನನೇ ಕಾಪಾಡ್ಬಿಟ್ರಿ ಕಣ್ರಿ. ನಿಮ್ಮನ್ನ ನಾನು ಮರೆಯೋದೇ ಇಲ್ಲ. ತಗೊಳ್ಳಿ. ಥ್ಯಾಂಕ್ಸ್ ರೀ. ನಿಮಗೂ ಓಕೆ ಅಲ್ವಾ? ನೀವು ಹ್ಯಾಪಿ ತಾನೇ? ಹ್ಯಾಪಿನೇ. ಸರಿ ರೀ, ಹೊರಡ್ತೀನಿ ನಾನು. ಮತ್ತೆ ನಿಮಗೆ ಯಾವಾಗಾದ್ರೂ ಬೇಕಾಗಿದ್ರೆ ನನ್ನ ನಂಬರ್ ನಿಮ್ಮ ಹತ್ರ ಇದೆಯಲ್ಲ, ನನಗೆ ಕಾಲ್ ಮಾಡಿ, ಬರ್ತೀನಿ ನಾನು. ಸರಿನಾ? ಸರಿ. ಆ, ಅಲ್ಲ ರೀ, ನನಗೊಂದು ಚಿಕ್ಕ ಡೌಟ್ ಇದೆ, ಕೇಳಲಾ? ಏನು ಅಂತ ಹೇಳಿ. ಅಲ್ಲ, ಸ್ವಲ್ಪ ಹೊತ್ತು ಮುಂಚೆ ನನ್ನ ಎದುರು ಕತ್ತಿ ಒಟ್ಟಿಗೆ ನಿಂತ್ಕೊಂಡಿದ್ರಲ್ಲ, ಯಾತಕ್ಕೆ? ಅದೇನು ಇಲ್ಲ ರೀ, ಸುಮ್ನೆನೆ. ಓಕೆ, ಆಯ್ತು ರೀ, ಟೈಮ್ ಆಯ್ತು, ಹೊರಡ್ತೀನಿ. ಏನ್ರಿ? ಆ? ನನಗೂ ಒಂದು ಡೌಟು. ಏನಂತ ಹೇಳಿ. ನೀವು ತುಂಬಾ ಹೊತ್ತು ಕೈ ಕಾಲು ಆಡ್ದೇನೆ ನಿದ್ದೆ ಮಾಡ್ತಾ ಇದ್ರಿ. ಅದು ನೋಡಿ ಏನೋ ಆಗೋಯ್ತು ಅಂತ ನಾನು ತುಂಬಾನೇ ಎದುರ್ಕೊಂಡ್ಬಿಟ್ಟೆ ರೀ. ಹೌದಾ? ಏನೋ ನಾನ್ ಮಲಗಿದ ವಿಷಯ ನೀವ್ ಹೇಳಿನೇ ನಂಗೆ ಗೊತ್ತಾಯ್ತು. ಟಯರ್ಡ್ನೆಸ್ ಅಲ್ಲೇ ಹಂಗೆ ಮಲ್ಕೊಂಡಿರ್ತೀನಂತ ಕಾಣತ್ತೆ. ಆಯ್ತು ರೀ, ಹೊರಡ್ತೀನಿ ನಾನು. ಈ ಸ್ಟ್ರೀಟ್ ಕಾರ್ನರ್ನಲ್ಲಿ ಆಟೋ ಸ್ಟ್ಯಾಂಡ್ ಇರುತ್ತೆ, ಆಟೋ ಹಿಡ್ಕೊಂಡು ಹೋಗ್ಬಿಡಿ. ಆಯ್ತು ರೀ. ಆಯ್ತು, ಹೋಗ್ಬರ್ತೀನಿ. ಆಯ್ತು, ಹೋಗ್ಬನ್ನಿ.